ರಾಜಕೀಯ ಪಕ್ಷಗಳ ವಕ್ತಾರರುಗಳು ನಮ್ಮ ಜೊತೆಗಿದ್ದಾರೆ. ನಂದನ್ ಕಶ್ಯಪ್ ಅವರು ಕಾಂಗ್ರೆಸ್ನಿಂದ ಜಾಯ್ನ್ ಆಗಿದ್ದಾರೆ. ನಂದನ್ ಕಶ್ಯಪ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ ಹಿರಿಯ ಪತ್ರಕರ್ತರ ನಮ್ಮ ಜೊತೆಗಿದ್ದಾರೆ. ರವೀಂದ್ರ ರೇಷ್ಮೆ ಅವ್ರದ್ದೊಂದು ಪ್ರತಿಕ್ರಿಯೆ ತೆಗೆದುಕೊಳ್ತೀನಿ. ಒಂದು ಆಶ್ಚರ್ಯಕರ ನಿರ್ಧಾರ ಸರ್ ಇದು. ಖಂಡಿತವಾಗೂ ಇಡೀ ರಾಷ್ಟ್ರ ಮೋದಿಯವರು ಯಾವಾಗ ಪಾಕಿಸ್ತಾನಕ್ಕೆ ಬಾಂಬ್ ಹಾಕ್ತಾರೆ ಅಂತ 4 ದಿವಸದಿಂದ 24/7 ಎಲ್ಲರೂ ಚರ್ಚೆ ಮಾಡ್ತಾ ಕೂತಾಗ ಈ ಥರ ವಿರೋಧ ಪಕ್ಷದ ಮೇಲೆ ಬಾಂಬ್ ಹಾಕ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಇದು ನೇರವಾಗಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರ ಮೇಲೆ ಬಾಂಬ್ ಹಾಕ್ತಂಗೆ ಅವ್ರ ಕಾರ್ಯಕರ್ತರಿಗೆ ಆಶ್ಚರ್ಯ, ಅನಿರೀಕ್ಷಿತವಾಗಿ ಅವ್ರ ಕಾರ್ಯಕರ್ತರಿಗೂ ಆಶ್ಚರ್ಯ ಅಲ್ವಾ? ಖಂಡಿತವಾಗೂ ನನಗೆ ಒಂದು ಜಿಜ್ಞಾಸೆ ಇತ್ತು ಯಾವಾಗಲೂ, ಯಾಕೆ 11 ವರ್ಷಗಳಾಗ್ತಾ ಬಂದರೂ ಕೂಡ ಭಾರತೀಯ ಜನತಾ ಪಕ್ಷದವರು ಭಾರತದ ಪ್ರಪ್ರಥಮ ಹಿಂದುಳಿದ ವರ್ಗದ ಪ್ರಧಾನಮಂತ್ರಿ ಅಂತ ಮೋದಿನ ಯಾಕೆ ಬೆಂಬಲಿಸಲಿಲ್ಲ, ಯಾಕೆ ಸಂಕೋಚ ಪಡ್ತಾರೆ ಜಾತಿ ವಿಚಾರ ಎತ್ತಿ ಹೇಳಲಿಕ್ಕೆ ಅಂತಂದ್ಬಿಟ್ಟು. ಯಾಕಂದ್ರೆ ಕರ್ನಾಟಕದಲ್ಲಿ ಕಳೆದ 50 ವರ್ಷದಿಂದ ಸಾಮಾಜಿಕ ನ್ಯಾಯದ ರಾಜಕಾರಣವನ್ನು ಅಂತರ್ಗಾಮಿಯಾಗಿ ಹರಿತಾ ಬಂದ್ಬಿಟ್ಟಿದೆ. ಯಾವತ್ತು ದೇವರಾಜ್ ಅರಸರು 8 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ರು, 2 ಪರಿವರ್ತನಶೀಲ ರಾಜಕಾರಣ, ಭೂ ಸುಧಾರಣೆ ಮತ್ತು ಸಾಮಾಜಿಕ ನ್ಯಾಯದ ರಾಜಕಾರಣ. ಕರ್ನಾಟಕ ಮಾಡೆಲ್ ಇಡೀ ದೇಶಕ್ಕೆ ಮಾದರಿ ಆಗಿದ್ದು. ಮಂಡಲ್ ಕಮಿಷನ್ ಕೂಡ ಹಾವನೂರು ಕಮಿಷನ್ನೇ ಒಂದು ಸೈದ್ಧಾಂತಿಕ ಚೌಕಟ್ಟನ್ನು ಕೊಟ್ಟಿತ್ತು. ಪಾಪ ರಾಹುಲ್ ಗಾಂಧಿ ಅವ್ರ ಸಮಸ್ಯೆ ಏನಂದರೆ, ಅವರು ಮೆರಿಟ್ ಕೋಟಾನಲ್ಲ, ಮೀಸಲಾತಿ ಕೋಟಾನಲ್ಲ, ಅವ್ರ ಮ್ಯಾನೇಜ್ಮೆಂಟ್ ಕೋಟ. ಅವ್ರಿಗೆ ಸೆಲೆಕ್ಷನ್ನು, ಎಕ್ಸಾಮಿನೇಷನ್ನು, ಕಾಂಪಿಟೇಷನ್ ಇರಲೇ ಇಲ್ಲ, ಎಲ್ಲ ಅನಾಯಾಸವಾಗಿ ಬಂದ್ಬಿಡ್ತು. ಹಾಗಾಗಿ 4 ಅವಧಿ ತಮ್ಮ ಸಂಸತ್ ಸದಸ್ಯತ್ವ ಮುಗಿದ ಮೇಲೆ ಏಕಾಏಕಿ ವಿಳಂಬ ವಿವೇಕೋದಯ ಥರ ಹೋಗ್ಬಿಡ್ತು. ಕ್ಯಾಸ್ಟ್ ಜಾತೀಯತೆ ಇದೆ ಭಾರತದಲ್ಲಿ, ಅಸಮಾನತೆ ಇದೆ ಇತ್ಯಾದಿಯಾಗಿ ಮಾತಾಡೋಕ್ಕೆ ಶುರು ಮಾಡಿಬಿಟ್ಟು. ಅವ್ರಿಗೆ ಗೊತ್ತಿಲ್ಲ ಕರ್ನಾಟಕ ಈ 15/5 ಬಗ್ಗೆ ಹೇಳಿದ್ರಲ್ಲ, ಕರ್ನಾಟಕದಲ್ಲಿ 1977ರಿಂದನೂ ಇದೆ ಮೆಡಿಕಲ್ ಸೀಟು. ಇವನ್ ನಮ್ಮ MES ಕಾಲೇಜಲ್ಲಿ PUC ಸೀಟ್ ಕೂಡ ರೋಸ್ಟರ್ ಕಮ್ ಮೆರಿಟ್ ಜಾತಿವಾರ ಮೀಸಲಾತಿ ಪ್ರಕಾರ ಕೊಡ್ತಾ ಬಂದ್ಬಿಟ್ಟಿದ್ವಿ. ಅವ್ರಿಗೆ ಗೊತ್ತಿಲ್ಲ ಈಗಾಗಲೇ ಅಸ್ತಿತ್ವಕ್ಕೆ ಬಂದು 10 ವರ್ಷಗಳಾಯಿತು ಅಂತಂದ್ಬಿಟ್ಟು. ನಾನು ಹೇಳಿದ್ನಲ್ಲ, ಯಾಕಂದ್ರೆ ಅವ್ರು ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಬೈ ಬರ್ತ್ ಅವ್ರಿಗೆ ಎಲ್ಲ ಸಿಕ್ಬಿಡ್ತು ಅನಾಯಾಸವಾಗಿ. ಆಮೇಲೆ ಜಾತಿ ಗಣತಿಯ ಈ ನಿರ್ಧಾರ ಏನಿದೆ, ಮೋದಿಯವರ ಅನೇಕ ಚಮತ್ಕಾರಿಕ ನಿರ್ಧಾರಗಳ ಥರ ಡಿಮಾನಿಟೈಸೇಷನ್ ಥರ ಇದೊಂದು ಜಾತಿ ಗಣತಿ ಅಂತ ಬಂದ್ಬಿಡ್ತು. ಎಲ್ಲರೂ ಯುದ್ಧದ ಬಗ್ಗೆ ಏನೋ ನಿರ್ಧಾರ ಪ್ರಕಟ. ಇವತ್ತು ರಾಜಕೀಯ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ನಡೆದಾಗಲೇ ಅನುಮಾನ ಬಂತು, ಅರೆ ಇಷ್ಟೊಂದು ಬರೀ ಡಿಫೆನ್ಸ್ ಮೀಟಿಂಗ್ ನಡೀತಾ ಇತ್ತು, ಸೆಕ್ಯೂರಿಟಿ ಮೀಟಿಂಗ್ ನಡೀತಾ ಇತ್ತು, ಯಾಕೆ ರಾಜಕೀಯ ಮೀಟಿಂಗ್ ಬಂತು ಅಂತಂದ್ಬಿಟ್ಟು. ಆದರೆ ಸ್ವಾಗತಾರ್ಹ ನಿರ್ಧಾರ. ಒಂದೇ ಒಂದು ಸಮಸ್ಯೆ ಏನು ಅಂತಂದರೆ, ಜಾತಿವಾರು ದೈಹಿಕ ಗುಣಲಕ್ಷಣಗಳೆಲ್ಲ ನಮ್ಮ ಜನರಲ್ಲಿ. ಆ ಮೀಸಲಾತಿ ಆ ವರ್ಗಕ್ಕೆ ಸೇರಬೇಕು ಅಂತಂದ್ಬಿಟ್ಟು ನಾನು ಯಾವುದೋ ಜಾತಿ ಬರ್ಸ್ತೀನಪ್ಪ, ಸುಳ್ಳಂತ ಹೆಂಗೆ ಸಾಬೀತು ಮಾಡ್ತೀರಿ? ನೀವು ಒಬ್ಬ ಸರ್ಕಾರಿ ನೌಕರ ಆಗಿದ್ದು ಮಾತ್ರ ದಾಖಲೆ ಸಿಗುತ್ತೆ, ಇಲ್ಲದೆ ಆದರೆ ಇದು ದೊಡ್ಡ ನಿಜವಾದ ಸಮಸ್ಯೆ ಅದೇ ಆಗಿರೋದು. ಕರ್ನಾಟಕದಲ್ಲಿ ನೋಡ್ತಾ ಇರಲಿ, ಕಾಂತರಾಜ್ ಆಯೋಗದ ಬಗ್ಗೆ ಎಲ್ಲ ಜಾತಿ ಸಂಘದವ್ರು ಹೋಗಿ ಅವ್ರು ಕೊಟ್ಟಿರೋ ಫಿಗರ್ಸ್ನ ಸೇರಿಸ್ಬಿಟ್ರೆ 15 ಕೋಟಿ ಆಗುತ್ತೆ ಕರ್ನಾಟಕ ಜನಸಂಖ್ಯೆ. ಅದು ದೊಡ್ಡ ಸಮಸ್ಯೆ. ಆದರೂ ಕೂಡ ಈ ನಿರ್ಧಾರ ಅನಿರೀಕ್ಷಿತ. ಆದರೆ ಮೋದಿಯವರ ದಟ್ಸ್ ಇಸ್ ಪೊಲಿಟಿಕಲ್ ಸ್ಟೈಲ್. ವಿ ಹ್ಯಾವ್ ದಿ ಫಸ್ಟ್. ಅಶೋಕ್ ಗೌಡ್ರೆ, ಸೈದ್ಧಾಂತಿಕ ಯೂ ಟರ್ನ್ ಏನಾಗಿದೆ ಅಂದ್ರೆ, ನಾನು ಪಾಪ ರವೀಂದ್ರ ಸರ್ಗೆಲ್ಲ ಹಿಸ್ಟ್ರಿ ಗೊತ್ತಿದೆ. ಮೊದಲ ಬಾರಿಗೆ ಕಾಕಾ ಕೇಲ್ಕರ್ ಕಮಿಟಿನ ಕಸದ ತೊಟ್ಟಿಗೆ ಎಸಿತಾರೆ. PPP ಮಂಡಲ್ ಕಮಿಟಿ 10 ವರ್ಷ ಅಭ್ಯಾಸಲ್ಲಿ ಇಡ್ತಾರೆ. ಇವ್ರದೇ ಸರ್ಕಾರ, ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಇರ್ತಾರೆ ಪ್ರಧಾನಮಂತ್ರಿಗಳಾಗಿ, ಅಭ್ಯಾಸಲ್ಲಿ ಇಡ್ತಾರೆ. 2009ರಲ್ಲಿ ಇದೇ ರಾಹುಲ್ ಗಾಂಧಿ, ಇದೇ ಸೋನಿಯಾ ಗಾಂಧಿ, ಇದೇ P ಚಿದಂಬರಂ, ವೀರಪ್ಪ ಮೊಯ್ಲಿ ಅವರು ಪಕ್ಷಾತೀತವಾಗಿ ಹೇಳ್ತಾರೆ ಜಾತಿ ಗಣತಿ ಆಗ್ಲೇಬೇಕು 2011 ಸೆನ್ಸಸ್ ಅಲ್ಲಿ ಅಂತ. ಆವಾಗ ಇದೇ ರಾಹುಲ್ ಗಾಂಧಿ, ಇದೇ ಸೋನಿಯಾ ಗಾಂಧಿ, ಇದೇ P ಚಿದಂಬರಂ ಏನ್ ಹೇಳಿದ್ರು ಅಂತ ಹೇಳಿ ಸದನದ ರೆಕಾರ್ಡ್ಸ್ ಅಲ್ಲಿ ಇರ್ತಕ್ಕಂಥದ್ದು, ಪಾರ್ಲಿಮೆಂಟ್ ರೆಕಾರ್ಡ್ಸ್ ಅಲ್ಲಿ ಇದನ್ನೆಲ್ಲ ತೆಗೆದು ನೋಡ್ಬೇಕು. 15/5 ಬಗ್ಗೆ ಮಾತಾಡ್ತಾರೆ. ಇವಾಗ ರವೀಂದ್ರ ಸರ್ ಹೇಳ್ತಾ ಇದ್ರು ಕರೆಕ್ಟ್ ಆಗಿ, ಅನೇಕ ರಾಜ್ಯಗಳು, ಫಸ್ಟ್ ಕರ್ನಾಟಕ, ಅನೇಕ ರಾಜ್ಯಗಳು ಇನ್ಕ್ಲೂಡಿಂಗ್ ಗುಜರಾತ್. ನಾನು 2 ವರ್ಷ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೊಂಡ್ ಬಂದಿದ್ದೀನಿ, ಅದರಲ್ಲೂ ಸಹ ಈ 15/5 ಇದೆ. ಜೊತೆಗೆ ಅದೇ ಏನಾಗಿದೆ, ಮ್ಯಾನೇಜ್ಮೆಂಟ್ ಕೊಟ್ಟಾದಲ್ಲಿ ಬಂದಿದ್ದಾರೆ. ವಾಸ್ತವತೆ ಆಫ್ ಈ ದೇಶ ಗೊತ್ತೇ ಇಲ್ಲ ರಾಹುಲ್ ಗಾಂಧಿಗೆ. ಇದೆಲ್ಲ ಒಂದು ಕಡೆಗೆ ಅತ್ಯಂತ ಪ್ರಮುಖವಾದದ್ದು ಏನು ಅಂತಂದ್ರೆ, ಇದನ್ನ ನಾನು ಯಾವ ಮಾಸ್ಟರ್ ಸ್ಟ್ರೋಕ್ ಅನ್ನಲ್ಲ, ಏನು ಅನ್ನಲ್ಲ, ಆದ್ರೆ ಆಕ್ಯುರಸಿ ಎಷ್ಟಿರುತ್ತೆ ಸರ್ವೆ ಆಫ್ ಸೆನ್ಸಸ್ ಕಮಿಷನರ್ ಆಫ್ ಇಂಡಿಯಾ ಸೆನ್ಸಸ್ ಮಾಡಿದಾಗ ಅಂದ್ರೆ, ಇವತ್ತು ನಾವು ಅವತ್ತು ಚರ್ಚೆ ಮಾಡ್ತಿದ್ವಿ, ಮುಸಲ್ಮಾನರು 2011ರಿಂದ 2015 ಮಧ್ಯದಲ್ಲಿ 1.5 ಲಕ್ಷ ಕಡಿಮೆ ಆಗ್ತಾರೆ, ಕ್ರೈಸ್ತರು 2 ಲಕ್ಷ ಕಡಿಮೆ ಆಗ್ತಾರೆ, ಜೈನರು 1,60,000 ಕಡಿಮೆ ಆಗ್ತಾರೆ, ಬೌದ್ಧರು 85,000 ಕಡಿಮೆ ಹೋಗ್ತಾರೆ. ಈಗ ಎಂತ ಚಮತ್ಕಾರಗಳನ್ನ ಈ ಕಾಂತರಾಜ್ ಕೊಟ್ಟಿದ್ರು. ಈಗ ಈ ಚಮತ್ಕಾರಗಳಿದೆ. ವಾಸ್ತವವಾಗಿ ಏನ್ ಡಿಜಿಟಲ್ ಸೆನ್ಸಸ್ ಫಸ್ಟ್ ಟೈಮ್ ಇನ್ ಇಂಡಿಯಾ, ಡಿಜಿಟಲ್ ಸೆನ್ಸಸ್, ಆಧಾರ್ ಲಿಂಕ್ಡ್ ಮತ್ತು ನಮ್ಮ ವೋಟರ್ ID ಲಿಂಕ್ಡ್ ಮತ್ತು ಜಾತಿ, ಇಷ್ಟೂ ಸಹ ಸರಿಯಾಗಿ ಒಂದು ಸಮೀಕ್ಷೆ ತರ ಅಲ್ಲ, ಒಂದು ಸೆನ್ಸಸ್ ತರ ಬರುತ್ತೆ. ವಾಸ್ತವವಾಗಿ ಅನ್ನೋ ಪ್ರಶ್ನೆಗೆ ಉತ್ತರನೇ ಕೊಡಿ. ನಾನು ಕೇಳಿದ್ದೆ ಒಂದು, ನೀವು ಹೇಳ್ತಾ ಇರೋದೇ ಒಂದು. ಅಜಿತ್ ಅವ್ರು ಕೇಳಿದ ಪ್ರಶ್ನೆ ಏನು ಅಂದರೆ, ಯೂಟರ್ನ್ ಯಾಕೆ ಹೊಡೆದ್ರಿ? 2024ರ ಚುನಾವಣೆವರೆಗೂ ಜಾತಿ ಗಣತಿಯ ಪ್ರಶ್ನೆಗಳನ್ನು ಕೇಳಿದ್ರೆ ನಾವು ಮಾಡಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾ ಇದ್ರಿ. 1 ವರ್ಷದಲ್ಲಿ ಅಂಥದ್ದೇನಾಯ್ತು ನೋಡಿ ಪ್ರಶಾಂತ್, ಆಮೇಲೆ ಅಜಿತ್ ಅವರೇ, ನಾವು ಯಾವತ್ತೂ ಸಹ ಜಾತಿ ಗಣತಿಗೆ ವಿರೋಧ ಇರಲಿಲ್ಲ.
RSS ನಾನು ಆಕ್ಚುಲಿ ಫಸ್ಟ್ ಪಾಯಿಂಟ್ ಬರ್ಕೊಂಡಿದ್ದೆ ಅದು. RSS ಮತ್ತು ಬಿಜೆಪಿ ನಾವ್ ಯಾವಾಗ್ಲೂ ಸಹ ಜಾತಿಯ ಸೆನ್ಸಸ್ ಇರ್ಬೋದು, ಜಾತಿ ಗಣತಿ ಇರ್ಬೋದು, ಓಪನ್ ಆಗಿ ಹೇಳಿದೀವಿ. ಇನ್ಫ್ಯಾಕ್ಟ್ 2006 LK ಅದ್ವಾನಿ ಅವರು ಸದನದಲ್ಲಿ ಮಾತಾಡಿದಾರೆ ಪಾರ್ಲಿಮೆಂಟ್ ಅಲ್ಲಿ, ವಿ ಆರ್ ವಿತ್ ದ ಗವರ್ನಮೆಂಟ್ ಇಫ್ ಕಾಸ್ಟ್ ಸೆನ್ಸಸ್ ಇಸ್ ಡನ್ ಅಂತ. LOP ಆಗಿ ಅವತ್ತು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗಿದ್ರು, ಅವತ್ತು ಫಸ್ಟ್ ಟೈಮ್ ಪ್ರಸ್ತಾವನೆ ಬರ್ತದೆ. ಆವಾಗ LK ಅದ್ವಾನಿ ಅವರು ಓಪನ್ ಆಗಿ ಹೇಳ್ತಾರೆ, ನಾವು ಕಾಸ್ಟ್ ಸೆನ್ಸಸ್ ಪರವಾಗಿದ್ದೀವಿ, ನಾವು ಮಾಡುವುದಾದ್ರೆ ಅಂತ ಅಂದ್ಬಿಟ್ಟು ಬಿಜೆಪಿಯ ಆವತ್ತಿನ ಲೀಡರ್ ಆಫ್ ಅಪೋಸಿಷನ್ ಆಗಿದ್ದಂತ LK ಅಂದ್ರೆ ಅವ್ರಿಗೆ ಮಾಡಕ್ ಮನಸ್ಸಿಲ್ದೆ ಇದ್ದಾಗ ನಾವು ಪರವಾಗಿದ್ದೀವಿ ಅಂತಿದ್ರು ನೀವು. ಅವ್ರಿಗೆ ಮಾಡಕ್ ಮನಸ್ಸಿರ್ಲಿಲ್ಲ ಅವಾಗ. ಎಕ್ಸಾಕ್ಟ್ಲಿ ಕರೆಕ್ಟ್. ನಾವು ಏನ್ ವಿರೋಧ ಪಕ್ಷದಲ್ಲಿದ್ದಾಗ ಹೇಳಿದ್ರೆ ಬಿಪಿ ಮಂಡಲ್ ಜೊತೆಗೆ ಬಿಪಿ ಮಂಡಲ್ನ ನಾವು ನಮ್ಮ ಸರ್ಕಾರದ 89 ಜನ ಎಂಪಿಗಳಿದ್ರು ನಮ್ಮವರು. ನಾವು ಸಪೋರ್ಟ್ ಮಾಡಿದಕ್ಕೆ ಬಿಪಿ ಮಂಡಲ್ ಕಮಿಷನ್ ನ ವರದಿ VP ಸಿಂಗ್ ಅವರು ಒಪ್ಕೊಂಡಿದ್ದು. ನಾವು ಪೊಲಿಟಿಕಲಿ ಲಾಲು ಪ್ರಸಾದ್ ಯಾದವ್ ಜೊತೆ ನಾವು ರಥಯಾತ್ರೆ ಹೋಗ್ಬೇಕಾದ್ರೆ ಸಪೋರ್ಟ್ ವಿತ್ಡ್ರಾ ಮಾಡಿದ್ದು ಬಿಪಿ ಮಂಡಲ್ಗೋಸ್ಕರ ಅಂತಾರೆ. ಖಂಡಿತವಾಗ್ಲೂ ಬಿಪಿ ಮಂಡಲ್ಗೆ ನಮ್ಮ ಸಂಪೂರ್ಣವಾದಂತ ಸಪೋರ್ಟ್ ಇತ್ತು. ಇನ್ಫ್ಯಾಕ್ಟ್ ಕಾಕಾ ಕೇಲ್ಕರ್ ಕಮಿಟಿಯ ರಿಪೋರ್ಟ್ ನ ಸಪೋರ್ಟ್ ಮಾಡಿದವರು ಆವತ್ತಿನ ನಮ್ಮ ಜನಸಂಘ ನಾಯಕರುಗಳು. ತುಂಬಾ ಜನಕ್ಕೆ ಏನಾಗಿದೆ ಅಂದ್ರೆ ಬಿಜೆಪಿ ಅಂತಂದ್ರೆ ಕೇವಲ ಬ್ರಾಹ್ಮಣರ ಪಾರ್ಟಿ ಅಂತ. ಖಂಡಿತವಾಗ್ಲೂ ಅಲ್ಲ. ನಾವು ಪ್ರತಿಯೊಬ್ಬ ಭಾರತೀಯರ ಆಶಾಭಾವನೆಗಳಿಗೆ ಸ್ಪಂದಿಸ್ತಕ್ಕಂತ ರಾಜಕೀಯ ಪಕ್ಷ ನಾವು. ಎಲ್ಲಾ OBCಗಳಿರ್ಬೋದು. ಆಮೇಲೆ ಇನ್ನೂ ಒಂದು ಆರ್ಗ್ಯುಮೆಂಟ್ ನ ಪಾಪ ನಾತು ಅವರು ಹೇಳ್ತಾ ಇದ್ರು, ತಾವು ಹೇಳ್ತಾ ಇದ್ರಿ, ನಾವು ಕರ್ನಾಟಕದಲ್ಲಿ ಒಕ್ಕಲಿಗರು ಲಿಂಗಾಯತರು. ಖಂಡಿತವಾಗ್ಲೂ ಇಲ್ಲ. ನಮ್ಮ 2008 OBC ನಮ್ ಜೊತೆ ಬಂದ್ರು, 2018 OBC ನಮ್ ಜೊತೆ ಬಂದ್ರು. ಅದರಿಂದ ನಮ್ಮ ಸರ್ಕಾರಗಳು ಫಾರ್ಮ್ ಆಗಿದ್ದು. ಜೊತೆಗೆ ಇನ್ನೊಂದೇನಂದ್ರೆ ಇಡೀ ರಾಷ್ಟ್ರದಲ್ಲಿ ನಾವು ಯಾವುದೇ ರಾಜ್ಯ ಆಗ್ಲಿ, ಯಾವುದೇ ಸಣ್ಣ ಸಮುದಾಯ ಇರ್ಬೋದು, ದೊಡ್ಡ ಸಮುದಾಯ ಇರ್ಬೋದು, ನಾವು ಯಾರ ವಿರೋಧವೂ ಮಾತಾಡಲ್ಲ. ಒಪ್ಪಿದಿರಿ 50% ಕ್ಯಾಪ್ ತೆಗಿಲಿಕ್ಕೂ ಒಪ್ತೀರಾ? ಸ್ವಲ್ಪ ಕ್ಲಾರಿಟಿ ಆದ್ರೂ ಕೊಡಿ. ಭಾರತೀಯ ಜನತಾ ಪಾರ್ಟಿ ಪಾಲಿಸಿ ಅದರಲ್ಲಿ ನನಗೆ ಒಂದು ತುಂಬಾ ಒಳ್ಳೆ ಪ್ರಶ್ನೆ. 50% ಕ್ಯಾಪ್ ಏನಿದೆ ತುಂಬಾ ಒಳ್ಳೆ ಪ್ರಶ್ನೆ. ಆದ್ರೆ ನನ್ಗೇನಂದ್ರೆ ಈ ಕ್ರೀಮಿ ಲೇಯರ್ ಆಗ್ತಾರಲ್ಲ, ನನ್ನ ಪರ್ಸನಲ್ ಪ್ರಶ್ನೆ ನಾತು ಅವರಿಗೆ ಮತ್ತು ರವೀಂದ್ರ ಸರ್ಗೆ. ಈಗ ಕ್ರೀಮಿ ಲೇಯರ್ ಹಾಕಿದಾಗ, ಈಗ ನಾನು ಒಬ್ಬ ಕ್ರೀಮಿ ಲೇಯರ್ ಒಕ್ಕಲಿಗ, ಆವಾಗ ಹೆಂಗಾಗ್ತದೆ? ಇವಾಗ ಕುರುಬರು ಈಗ ಸರ್, ಭಾರತೀಯ ಜನತಾ ಪಾರ್ಟಿ ಸ್ಟ್ಯಾಂಡ್ ಏನು ಅನ್ನೋದನ್ನ ಹೇಳಿ. 50% ಕ್ಯಾಪ್ ತೆಗೆದುಕೊಳ್ಳುವ ವಿಚಾರದಲ್ಲಿ ಬಿಜೆಪಿಯ ಸ್ಟ್ಯಾಂಡ್ ಏನು? ಕಾಂಗ್ರೆಸ್ ನ ಸ್ಟ್ಯಾಂಡ್ ರಾಹುಲ್ ಗಾಂಧಿ ಹೇಳಿದ್ರು, ಇಲ್ಲಪ್ಪ 50% ಕ್ಯಾಪ್ ಇರಬಾರ್ದು ಅಂತ. ಬರುತ್ತೆ. ರಾಹುಲ್ ಗಾಂಧಿದು ಬೊಗಳೆ ಬೊಗಳೆ ರಾಜಕಾರಣ ರಾಹುಲ್ ಗಾಂಧಿದು. ರಾಹುಲ್ ಗಾಂಧಿ ಅವತ್ 2009 ಏನ್ ಹೇಳಿದ್ರು, ಇವತ್ 50% ಕ್ಯಾಪ್ ಅಂತಾರೆ. ಇವ್ರ ತಾತ ಮುತ್ತಾತ ಎಲ್ಲ ಏನ್ ಮಾಡ್ತಾ ಇದ್ರು ಸರ್? ಬಟ್ ರಾಹುಲ್ ಗಾಂಧಿ ಅವ್ರ ಪಿಚ್ ಅಲ್ಲಿ ನಿಮ್ಮನ್ನ ತಂದ್ರಲ್ಲ, ಅವ್ರ ಪಿಚ್ಗೆ ನಿಮ್ಮನ್ನ ತಗೊಂಡು ಬಂದಿದಾರಲ್ಲ ರಾಹುಲ್ ಗಾಂಧಿ. ನಿಮ್ಮನ್ನ ತಗೊಂಡು ಬಂದ್ರಲ್ಲ ಅವರು. ಬೊಗಳೆ ರಾಜಕಾರಣನೋ ಇನ್ನೊಂದೋ ಮತ್ತೊಂದು. ನೀವು ಆ ಪಿಚ್ ಅಲ್ಲಿ ಬ್ಯಾಟಿಂಗ್ ಮಾಡ್ಲಿಕ್ಕಿಲ್ಲ ಅಂತಿದ್ರೆ ಅವ್ರು ನಿಮ್ ಪಿಚ್ ಕರ್ಕೊಂಡ್ ಬಂದಿದ್ದಾರೆ ಹೋಗಿ. ಅಲ್ಲ, ರಾಹುಲ್ ಗಾಂಧಿ ಸ್ಟ್ಯಾಂಡ್ ಅಲ್ಲ, 50% ಕ್ಯಾಪ್ ಸಹ. ಸರಿ ಅವರು ಆಡ್ತಿದ್ದ ಬ್ಯಾಟಿಂಗ್ ನ ಪಿಚ್ ನಿಮ್ಮನ್ನ ಕರ್ಕೊಂಡು ಹೋಗಿದಾರ್ರಿ ಅವರು. ಜಾತಿ ಮೀಸಲಾತಿ ವಿಚಾರದಲ್ಲಿ ಕೇಳಿದವ್ರಿಗೆಲ್ಲ ಕೊಡ್ತೀವಿ ಅಂತ ಹೇಳಿ ಸುಲಭ. ನಿಮಗ್ ಕೊಡಲ್ಲ, ನೀವು ಪ್ರಭಾವಶಾಲಿ ಜನ ಕೊಡಲ್ಲ ಅಂತ ಹೇಳಿದ್ರು ಮೋದಿ ಮಾತ್ರ. 2017 ಗುಜರಾತ್ ಚುನಾವಣೆಯಲ್ಲಿ ಪಟೇಲ್ ಪಾಟೀದಾರ್ ಎಜುಕೇಶನ್ ಹೊತ್ತು ಉರಿತಾ ಇತ್ತು. ನಿಮಗೆ ನಾನು ಸಣ್ಣ ಪುಟ್ಟ ಜಾತಿಗಳ ಮೀಸಲಾತಿ ತೆಗೆದು ನಿಮಗೆ ಕೊಡ್ಲಿಕ್ಕಾಗಲ್ಲ ಅಂತ ಮತದಾನಕ್ಕಿಂತ 5 ದಿವಸ ಮುಂಚೆ ಹೇಳ್ಬಿಟ್ರು. ಬೇಕಿದ್ರೆ ನೀವು ಸುಪ್ರೀಂ ಕೋರ್ಟ್ ಹೋಗಿ ನ್ಯಾಯ ಪಡ್ಕೊಡ್ರಿ ಅಂತ. ಇದೇ ಮಾತು ರಾಜಸ್ಥಾನದ ಗುಜ್ಜರ್ರಿಗೆ ಹೇಳಿದ್ರು, ಹರಿಯಾಣದ ಜಾಟ್ರಿಗೆ ಹೇಳಿದ್ರು. ರಾಜಕೀಯ ಪರಿಣಾಮ ಎದುರಿಸಿದ್ರು ನಿಜ, ಬಟ್ ಕೊಡಕ್ಕಾಗಲ್ಲ ಅಂತ ಇಲ್ಲಿ ಹೇಳಿ ಸಿದ್ದರಾಮಯ್ಯನವರು. ಲಿಂಗಾಯತರು ಒಕ್ಕಲಿಗರು ಸಾರಾ ಸಗಟ್ ಕೊಡಕ್ಕಾಗಲ್ಲ, ಕೆಲವರು ಮಾತ್ರ ಕೊಡ್ತಾರೆ. ಕಶ್ಯಪ್ ನಂದನ್ ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಶ್ಯಪ್ ಅವರೇ, ರಾಹುಲ್ ಗಾಂಧಿ ತಮ್ಮ ನಾಯಕರನ್ನು ತೋರಿಸ್ತಾ ಇದ್ವಿ, ಆ ಕಾರಣಕ್ಕಾಗಿ ತಮ್ಮನ್ನು ಮಾತಾಡಿಸೋದು ಒಂದು ಸ್ವಲ್ಪ ತಡ ಆಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.